ಬೆಳಗ್ಗೆಯಿಂದ ಕೂಡ ನಾವು ನಿರಂತರವಾಗಿ ಸಾರ್ವಜನಿಕರಿಗೆ ಸರ್ಕಾರಿ ವ್ಯವಸ್ಥೆಗಳು ಅದರಲ್ಲೂ ಕೂಡ ಸಾರಿಗೆ ವ್ಯವಸ್ಥೆಗಳು ಯಾವ ರೀತಿ ಇದೆ ಮತ್ತು ಬಸ್ಗಳ ಸಂಚಾರ ಆಗ್ತಾ ಇದೆಯಾ ಇಲ್ವಾ, ಜಿಲ್ಲೆಗಳಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ, ಜಿಲ್ಲಾ ಕೇಂದ್ರಗಳಲ್ಲಿ ಬಸ್ಗಳ ಓಡಾಟ ಇದೆಯಾ ಇಲ್ವಾ, ಹಾಗೂ ಬೆಂಗಳೂರಿನಲ್ಲಿ ಚಿತ್ರಣ ಹೇಗಿದೆ ಅನ್ನೋದರ ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಇದ್ವಿ. ಸೊ ಸದ್ಯಕ್ಕೆ ಬೆಂಗಳೂರು ಸೇರಿದಂತೆ ಉಳಿದ ಕಡೆಗಳಲ್ಲಿ ಬಸ್ ಸಂಚಾರಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ಹೆಚ್ಚು ಸಮಸ್ಯೆಯನ್ನು ಅನುಭವಿಸ್ತಾ ಇರೋದು ಸಾರ್ವಜನಿಕರು. ಕಾರಣ ಅಲ್ಲಲ್ಲಿ ಬಸ್ಗಳ ಸಂಚಾರ ಆಗ್ತಾ ಇಲ್ಲ. ಬೆಳಗ್ಗೆಯಿಂದಲೇ BMTC ಬಸ್ ಸಂಚಾರದಲ್ಲಿ ವ್ಯತ್ಯಯ ಕಂಡು ಬರ್ತಾ ಇದೆ. ಬಸ್ ಸಂಚಾರದಲ್ಲಿ ವ್ಯತ್ಯಯ ಕಂಡು ಬರ್ತಾ ಇದೆ. 9 ಗಂಟೆ ನಂತರ ಈ ಬಿಸಿ ತಟ್ಟೋದು ಸಾರ್ವಜನಿಕರಿಗೆ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನೋದರ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಈಗಾಗಲೇ ನೈಟ್ ಡ್ಯೂಟಿನಲ್ಲಿ ಇದ್ದಂಥವರು ತಮ್ಮ ಡ್ಯೂಟಿಗಳನ್ನು ಮುಗಿಸಿ ತಮ್ಮ ಬಸ್ಗಳನ್ನು ನಿಗದಿತ ಡಿಪೋಗಳಿಗೆ ಸಾಗಿಸುವತ್ತ ಕೂಡ ಡ್ರೈವರ್ಸ್ ಹೆಜ್ಜೆ ಹಾಕ್ತಾ ಇದ್ದಾರೆ. ಬೆಳಗ್ಗೆನೆ ಮೆಜೆಸ್ಟಿಕ್ನಲ್ಲಿ ಕಂಡು ಬರ್ತಾ ಇರುವಂತಹ ಚಿತ್ರಣ ನೋಡಿ. ಒಂದು ಪ್ಲಾಟ್ಫಾರ್ಮ್ನಲ್ಲಿ ಆ ರೂಟಲ್ಲಿ ಹೋಗೋ ಬಸ್ಗಳಿಗೆ ಹೋಗೋದಕ್ಕೆ ಅಂತ ಎಷ್ಟು ಸಂಖ್ಯೆಯಲ್ಲಿ ಜನ ಇದ್ದಾರೆ ಅಂತ. ಕೆಲವರಿಗೆಲ್ಲ ಮುಂಚೆನೇ ಮಾಹಿತಿ ಇತ್ತು, ಹೀಗಾಗಿ ಖಾಸಗಿ ವಾಹನಗಳನ್ನು ನಂಬ್ಕೊಂಡಿದ್ದಾರೆ. ಕೆಲವರು ತಮ್ಮದೇ ಪರ್ಸನಲ್ ವೆಹಿಕಲ್ಸನ್ನು ತೊಗೊಂಡು ಬರ್ತಾ ಇದ್ದಾರೆ. ಉಳಿದವರು ಪರ್ಯಾಯ ಆಯ್ಕೆಗಳಿಲ್ಲದಂತಹ ಉಳಿದವರಿದ್ದಾರಲ್ಲ, ಅವರು ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ತಾ ಇರೋದು. ತುಂಬ ಜನ ಸ್ಟೂಡೆಂಟ್ಸು ಶಾಲಾ ಕಾಲೇಜುಗಳಿಗೆ ಸರ್ಕಾರ ರಜೆ ಕೊಡದೇ ಇರೋದು ನಮಗೆ ವಿಪರೀತವಾಗಿ ಲಾಸ್ ಮಾಡ್ತಾ ಇದೆ. ಯೂನಿಟ್ ಟೆಸ್ಟ್ಗಳಿತ್ತು ಮತ್ತು ಎಕ್ಸಾಮ್ಸ್ ಹತ್ರಕ್ಕೆ ಬರೋದ್ರಿಂದ ನಾವು ಪ್ರಿಪೇರ್ ಆಗಬೇಕು ಅಂತೆಲ್ಲ ಹೇಳ್ತಾ ಇದ್ರು. ಶಾಲೆ ಸ್ಟಾರ್ಟ್ ಆಗಿ 2-3 ತಿಂಗಳಲ್ಲೇ ಶಾಲೆಗಳಲ್ಲಿ ವಿಪರೀತವಾಗಿ ಟೆಸ್ಟ್ಗಳ ಕಡೆಗೆ ಗಮನ ಕೊಡ್ತಾರೆ. ಅದಾದಲ್ಲಿ ಮಿಡ್ ಟರ್ಮ್ಸ್ ಎಲ್ಲ ಬರುತ್ತೆ. ಸೊ ನಮಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ಸ್ಟೂಡೆಂಟ್ಸ್ ಹೇಳ್ಕೊಳ್ತಾ ಇದ್ದಾರೆ. ಮಹಿಳೆಯರಿಗೆ ಶಕ್ತಿ ಯೋಜನೆಯ ಲಾಭ ಇವತ್ತು ಸಿಗಲ್ಲ. ರೈಟ್, ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ 3 ಪ್ರತಿನಿಧಿಗಳು ಜಾಯ್ನ್ ಆಗ್ತಾ ಇದ್ದಾರೆ. ಹುಬ್ಬಳ್ಳಿಯಿಂದ ಸುನಿಲ್ ರೆಡಿ ಇದ್ದಾರೆ, ಬಳ್ಳಾರಿಯಿಂದ ಅಮರೇಶ್, ಹಾಗೆ ಶ್ರೀನಿವಾಸ್ ಕೂಡ ನಮಗೆ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡೋದಕ್ಕೆ ರೆಡಿ ಇದ್ದಾರೆ. ಮೊದಲಾಗಿ ಶ್ರೀನಿವಾಸ್, ನಿಮ್ಮ ಹತ್ರನೇ ಬರ್ತೀನಿ. ಸೊ ಅಲ್ಲಿ ನೀವಿರೋ ಜಾಗದಲ್ಲಿ ಯಾವ್ಯಾವ ರೀತಿಯಾಗಿ ಜನ ಸಮಸ್ಯೆನ ಅನುಭವಿಸ್ತಾ ಇದ್ದಾರೆ? ಜನರಿಗೆ ಮಾಹಿತಿ ಇತ್ತಾ ಈ ಥರದೊಂದು ಮುಷ್ಕರ ಇದೆ, ಸೊ ಬರಬಾರ್ದು ಅನ್ನೋ ಮಾಹಿತಿ ಇತ್ತಾ? ಮತ್ತೆ ಖಾಸಗಿ ಬಸ್ಗಳ ವ್ಯವಸ್ಥೆ ಹೇಗಿದೆ ಅಂತ? ಮಮತಾ, ನಾನೀಗ KR ಮಾರ್ಕೆಟ್ನಲ್ಲಿ ಇದ್ದೇನೆ. ಸಹಜವಾಗಿ KR ಮಾರ್ಕೆಟ್ನಲ್ಲಿ ಏನು ಬಿಸ್ನೆಸ್ ಸ್ಟಾರ್ಟ್ ಆಗುವಂಥದ್ದು ಬೆಳಿಗ್ಗೆ 3 ಗಂಟೆಯಿಂದನೇ ಸ್ಟಾರ್ಟ್ ಆಗುತ್ತೆ. ಆದರೆ 9 ಗಂಟೆ ಕಳೆದ ಬಳಿಕ, ಅಂದರೆ ರಾತ್ರಿ ನೈಟ್ ಶಿಫ್ಟ್ ಬಸ್ಗಳೇನಿದ್ದಾವೆ ಅವು ಬೆಳಗ್ಗೆ ಬಂದು ಅಷ್ಟು ಸಮಸ್ಯೆ ಆಗಿರಲಿಲ್ಲ. ಈಗ ಸಮಯ ಕಳೆದಂತೆ ಬಸ್ಗಳ ಕೊರತೆಯನ್ನು ನಾವು ಕಾಣ್ಬೋದು. ನಾನು ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ಮಾರುಕಟ್ಟೆಯಲ್ಲಿ ಅಷ್ಟು ದೊಡ್ಡ ಮಟ್ಟದ ಸಮಸ್ಯೆ ಇರಲಿಲ್ಲ, ಆದರೆ ಈಗ ಬಸ್ಗಳ ಸಂಖ್ಯೆಯನ್ನು ಕಡಿಮೆಯಾಗಿ ಆಪರೇಟ್ ಮಾಡ್ತಿದ್ದಾರೆ. ಕಾರಣ ಇಷ್ಟೇ, ನಾನು ಈಗಾಗಲೇ ಹೇಳಿದಾಗೆ ನೈಟ್ ಶಿಫ್ಟ್ನ ಗಾಡಿಗಳು ಬೆಳಗ್ಗೆ ಬಂದು ಅದು ಪಾಸ್ ಆಗಿಬಿಡ್ತದೆ. ಅದಾದ ನಂತರ ಮತ್ತೆ ಶಿಫ್ಟ್ಗೆ ಬರುವಂತಹ ಬಸ್ಗಳು ಬರ್ತಿಲ್ಲ. ಹಾಗಾಗಿ ಮಾರುಕಟ್ಟೆಯಲ್ಲಿ ಜನರು ಕಾಯುವಂತಹ ಪರಿಸ್ಥಿತಿಗಳು. ನನ್ನ ಒಂದು ಬೆರಳೆಣಿಕೆಯಷ್ಟು ಬಸ್ಗಳನ್ನು ಆಪರೇಟ್ ಮಾಡ್ತಿದ್ದಾರೆ. ಒಂದು ಕಡೆ ಸಾರಿಗೆ ಇಲಾಖೆ ಆಯುಕ್ತರು ಯಾವುದೇ ಸಮಸ್ಯೆ ಇಲ್ಲ, ಕೋರ್ಟ್ ಆದೇಶ ಇದೆ ಅನ್ನುವಂತಹ ಮಾತುಗಳನ್ನ ಹೇಳ್ಕೊಂಡು ಯಾವುದು ಸಮಸ್ಯೆ ಇಲ್ಲ, ಬಸ್ ಆಪರೇಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ನಿಜವಾದಂತಹ ಪರಿಸ್ಥಿತಿ ಇರುವಂಥದ್ದು, ಜನರಿಗೆ ಬಸ್ ಸಿಗ್ತಿಲ್ಲ. ಬರ್ತಿದ್ದಾವೆ, ಬೆರಳೆಣಿಕೆ ಎಷ್ಟು ಅಂದರೆ ನಾನು ಈಗಾಗಲೇ ಹೇಳಿದಾಗೆ ಕಡಿಮೆ ಆಪರೇಟ್ ಮಾಡ್ತಿದ್ದಾರೆ. ಇದರಿಂದ ಸಹಜವಾಗಿ ಕೆಲಸಕ್ಕೆ ಹೋಗುವಂಥವ್ರು, ಶಾಲಾ ಕಾಲೇಜಿಗೆ ಹೋಗುವಂಥ ವಿದ್ಯಾರ್ಥಿಗಳು, ಹೀಗೆ ಸಮಸ್ಯೆಗಳು ದೊಡ್ಡ ಮಟ್ಟದಲ್ಲಿ ಇರುವಂಥದ್ದು. ಇನ್ನೂ ಕೂಡ ಸಾರಿಗೆ ಮುಷ್ಕರ ಮಾಡ್ತಿರುವಂತಹ ನೌಕರರಲ್ಲಿ ಗೊಂದಲ ಇದೆ, ಸಂಘಟನೆಗಳಲ್ಲಿ ಗೊಂದಲ ಇದೆ. ಹೈಕೋರ್ಟ್ ಆದೇಶವನ್ನು ಪಾಲನೆ ಮಾಡಬೇಕಾ ಬೇಡವಾ ಅನ್ನುವಂಥದ್ದು. ಹಾಗಾಗಿ 10 ಗಂಟೆ ನಂತರ ಅವರು ಸಭೆಗಳನ್ನು ಮಾಡಿ ನಿರ್ಧಾರ ತೆಗೆದುಕೊಳ್ಬೋದು. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಜನರಿಗೆ ಅಷ್ಟಾಗಿ ಬಸ್ಗಳು ಸಿಗ್ತಿಲ್ಲ. ಹಾಗಾಗಿ ಕೆಲಸಕ್ಕೆ ಹೋಗುವಂಥವ್ರು ಮತ್ತೆ ಮಾರ್ಕೆಟ್ಗೆ ಬಂದು ಇಲ್ಲಿಂದ ಸಾಮಾನುಗಳನ್ನ ತೆಗೆದುಕೊಂಡು ಹೋಗುವಂತವರು ಎಲ್ಲರೂ ಕೂಡ ಸಮಸ್ಯೆಯನ್ನ ಎದುರಿಸ್ತಿರುವಂತಹ ಪರಿಸ್ಥಿತಿ. ಒಂದು ಮಾಧ್ಯಮಗಳ ಮೂಲಕ ಸಹಜವಾಗಿ ಜನರಿಗೆ ಒಂದಿಷ್ಟು ಮಾಹಿತಿಗಳಿತ್ತು, ಆದ್ರೆ ಕಡಾಖಂಡಿತವಾಗಿ ಬಸ್ಗಳು ಬರೋದಿಲ್ಲ ಅನ್ನುವಂತಹ ಗೊಂದಲಗಳು ಜನರಲ್ಲಿ ಇದ್ದೇ ಇತ್ತು. ಆದ್ರೂ ಕೂಡ ದಿನನಿತ್ಯದ ಕೆಲಸಗಳನ್ನು ಅವರು ಮಾಡ್ಕೊಳ್ಬೇಕಾಗಿರೋದ್ರಿಂದ ಅನಿವಾರ್ಯವಾಗಿ ಅವರು ಮಾರುಕಟ್ಟೆಗೆ ಬರಬೇಕಾಗುತ್ತೆ. ಹೀಗಾಗಿ ಈ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಬಸ್ಗಳು ಬರ್ತಿದ್ದಾವೆ, ದೊಡ್ಡ ಮಟ್ಟದಲ್ಲಿ ಆಪರೇಟ್ ಆಗ್ತಿಲ್ಲ. ಎಲ್ಲಿ ಜನರು ಹೋಗ್ಬೇಕು ಅಲ್ಲಿಗೆ ಜಾಸ್ತಿ ಬಸ್ ಬರ್ದೇ ಇರೋದ್ರಿಂದ ಸಮಸ್ಯೆನ ಎದುರಿಸ್ತಾ ಇರುವಂತಹ ದೃಶ್ಯಗಳು ನಮಗೆ ಮಾರುಕಟ್ಟೆಯಲ್ಲಿ ಕಂಡು ಬರ್ತಿರುವಂತದ್ದು. ಮಮತಾ, ಓಕೆ, ಸುನಿಲ್ ಡೀಟೇಲ್ಸ್ ಕೊಡ್ತಾರೆ, ಹುಬ್ಬಳ್ಳಿಯಿಂದ ರೆಡಿ ಇದ್ದಾರೆ. ಸುನಿಲ್, ಈಗ ಈ ಹುಬ್ಬಳ್ಳಿ ಜಿಲ್ಲಾ ಕೇಂದ್ರದಲ್ಲಿ ಎಷ್ಟು ಬಸ್ಗಳು ಆಪರೇಟ್ ಆಗಬೇಕಾಗಿತ್ತು ಸರಾಸರಿ? ಈಗ ಹೇಗಿದೆ ಪರಿಸ್ಥಿತಿ ಮತ್ತು ಬರ್ತಾ ಇರುವಂತಹ ಪ್ರಯಾಣಿಕರು ಹೇಗೆ ಪರಿತಪಿಸ್ತಾ ಇದ್ದಾರೆ ಅಂತ?
ಮಮತಾ, ಹುಬ್ಬಳ್ಳಿ ಈಗ ಉತ್ತರ ಕರ್ನಾಟಕದ ಸೆಂಟರ್ ಪಾಯಿಂಟ್ ಆಗಿರುವಂಥದ್ದು. ಇಲ್ಲಿ ಎಲ್ಲ ರೀತಿಯ ವ್ಯವಸ್ಥೆ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗುವಂಥ ಬಸ್ಗಳು ಮತ್ತು ಬೇರೆ ಜಿಲ್ಲೆಗಳಿಗೆ ಹೋಗುವಂಥ ಬಸ್ಗಳು ಇಷ್ಟೊತ್ತಿಗೆ ಆಪ್ರೇಟ್ ಆಗಬೇಕಿತ್ತು. ಆದರೆ ಬೆರಳೆಣಿಕೆಯ ಬಸ್ಗಳು ಮಾತ್ರ, ಅಂದರೆ ಸಂಜೆ ಬಿಟ್ಟಂಥ ಬಸ್ಗಳು ಈಗ ಬೆಳಗ್ಗೆ ಬಂದು ತಲುಪಿರುವಂಥವು ಮಾತ್ರ ಆಪ್ರೇಟ್ ಆಗಿರುವಂಥದ್ದು. ಸದ್ಯ ನಾನೀಗ ಹುಬ್ಬಳ್ಳಿಯ ಹೊಸೂರು ಬಸ್ ನಿಲ್ದಾಣದಲ್ಲಿರುವಂಥದ್ದು. ದೃಶ್ಯಾವಳಿಗಳಲ್ಲಿ ನೋಡ್ಬೋದು, ಬಸ್ ನಿಲ್ದಾಣವೆಲ್ಲವೂ ಖಾಲಿಯಾಗಿ ಬಸ್ ಇಲ್ಲದೆ ಬಿಕೋ ಅಂತ ಇದ್ದರೆ ಜನರ ಒಂದು ಪ್ರಯಾಣಿಕರಿಂದ ತುಂಬಿ ತುಳುಕ್ತಾ ಇರುವಂಥದ್ದು. ಇಲ್ಲಿ ನೋಡ್ಬೋದು, ಬೆಳಗ್ಗೆಯಿಂದಲೇ ಫ್ಯಾಕ್ಟ್ರಿಗೆ ಹೋಗುವಂಥವರು, ಬೇರೆ ಬೇರೆ ಕಾರ್ಯಗಳಿಗೆ ಹೋಗುವಂಥವರು ಮತ್ತು ಅದರ ಜೊತೆಗೆ ವಿಶೇಷವಾಗಿ ವಿದ್ಯಾರ್ಥಿಗಳು ನೋಡ್ಬೋದು. ಇಲ್ಲಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನು ತೋರಿಸ್ತೇನೆ. ಪ್ರೈವೇಟ್ ಬಸ್ ಆಪ್ರೇಟ್ ಆಗಿರುವಂಥದ್ದು ನಿಮಗೆ ತೋರಿಸ್ತೇನೆ. ಪ್ರೈವೇಟ್ ಬಸ್ಸು ತುಂಬಿ ತುಳುಕ್ತಾ ಇದ್ದಾವೆ, ಯಾಕಂದರೆ ಸರ್ಕಾರಿ ಬಸ್ಗಳು ಯಾವೂ ಕೂಡ ಫೀಲ್ಡ್ಗೆ ಇಳಿತಾ ಇಲ್ಲ ಅನ್ನೋದು ಈ ಚಿತ್ರಣ ನಿಮಗೆ ಇಲ್ಲಿ ಸ್ಪಷ್ಟಪಡಿಸುತ್ತೆ. ಜನರು ಒಂದು ಪ್ರೈವೇಟ್ ಬಸ್ ಇದು, ಈ ದೃಶ್ಯಾವಳಿಯನ್ನು ನಾವು ಸರ್ಕಾರಿ ಬಸ್ಗಳಲ್ಲಿ ಸಹಜವಾಗಿ ನೋಡ್ತಿದ್ವಿ. ಆದರೆ ಇವತ್ತು ಪ್ರೈವೇಟ್ ಬಸ್ಗಳಲ್ಲಿ ಒಂದು ಫುಟ್ ಪವರ್ನಲ್ಲಿ ನಿಂತುಕೊಂಡು ಪ್ರಯಾಣವನ್ನು ಮಾಡ್ತಾ ಇದ್ದಾರೆ, ಯಾಕಂದರೆ ಬಸ್ಗಳು ಫೀಲ್ಡಿಗೆ ಬರ್ತಾ ಇಲ್ಲ. ಇನ್ನು ವಿಶೇಷವಾಗಿ ಸ್ವತಃ MD ಅವರೇ ಫೀಲ್ಡ್ಗೆ ಇಳಿದು ಪ್ರಯಾಣಿಕರ ಜೊತೆ ಸಿಟಿ ಬಸ್ನಲ್ಲಿ ಪ್ರಯಾಣ ಮಾಡಿದ್ರೂ ಸಹ ಬಸ್ಗಳು ಫೀಲ್ಡಿಗೆ ಬರ್ತಾ ಇಲ್ಲ. ಸೊ ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ಜನರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮೇಡಮ್, ಎಲ್ಲಿಗೆ ಹೋಗ್ತಾ ಇದ್ರಿ ಮೇಡಮ್? ನಾವು BIB ಕಾಲೇಜ್ಗೆ ರೀ. BIB ಕಾಲೇಜ್ ಬಸ್ ಎಷ್ಟು ಗಂಟೆಯಿಂದ ವೇಟ್ ಮಾಡ್ತಾ ಇದ್ವಿ? ನಾವು 7ರಿಂದ ರೀ. 7ರಿಂದ ವೇಟ್ ಮಾಡ್ತಾ ಇದ್ವಿ. ಬಸ್ ಬರ್ತಾ ಇಲ್ವಾ? ಇಲ್ರಿ, ಗೌರ್ಮೆಂಟ್ ಬಸ್ ಇಲ್ರಿ. ಈ ಟೈಮ್ಗೆ ಡೈಲಿ ಬಸ್ ಇರ್ತಿತ್ತಾ? ಹಾಂ, ಡೈಲಿ ಇರ್ತಿದ್ವಿ. ಓಕೆ, ಸರ್ಕಾರ ಮತ್ತು ಈ ಸಾರಿಗೆ ಮುಷ್ಕರ ನೌಕರರ ತಿಕ್ಕಾಟದಿಂದ ನಿಮಗೆ ಸಮಸ್ಯೆ ಆಗ್ತದೆ? ಹಾಂ, ಸಮಸ್ಯೆ ಆಗಕ್ಕಂತಿತ್ತು. ಓಕೆ, ನೀವು ಎಲ್ಲಿಗೆ ಹೋಗ್ಬೇಕಮ್ಮ? ಗುಡ್ಡಕ್ಕೆ ಹೋಗ್ಬೇಕ್ರಿ, ಎಲ್ಲ ಗುಡ್ಡಕ್ಕೆ ರೀ. ಎಲ್ಲಿಂದ ಬಂದಿದ್ದೀರಿ? ನಾವು ಇಂಗ್ಳಿಗಿಂದ ಬಂದೇವ್ರಿ. ಇಂಗ್ಲಿಗಿಂದ ಎಷ್ಟೊತ್ತಿಂದ ವೇಟ್ ಮಾಡಬೇಕು? ನಾವು 7ಊರಿಗೆ ಬಿಟ್ಟೇವ್ರಿ ಮನಿ. ಹೌದಾ? ಸರ್ಕಾರಕ್ಕೆ ಏನು ಹೇಳ್ತೀರಮ್ಮ? ಈಗ ಸರ್ಕಾರ ಸಂಬಳ ಜಾಸ್ತಿ ಮಾಡಲ್ಲ ಅಂತ ಹೇಳ್ತಿದೆ, ಸಾರಿಗೆ ನೌಕರರು ಸಂಬಳ ಜಾಸ್ತಿ ಮಾಡಂತ ಹೇಳ್ತಾ ಇದ್ದಾರೆ. ಇವರಿಬ್ಬರು ನಡುವೆ ಪ್ರಯಾಣಿಕರಿಗೆ ತೊಂದರೆ ಆಗ್ತಿದೆ ಅಂತ. ಹ್ಞೂ ತಂದೆ ಯಾಕಂದ್ರೆ ಮೇಡಮ್, ನೀವು ಎಲ್ಲಿಂದ ಬಂದಿದ್ದೀರಿ? ನಾವು ಅರಳಿಕಟ್ಟಿಯಿಂದ ಬಂದಿದ್ದೇವ್ರಿ. ಗಾರ್ಮೆಂಟ್ಸಿಗೆ ಕೆಲ್ಸಕ್ಕೆ ಹೋಗ್ತಾ ಇದೇವ್ರಿ. ಗಾಡಿನ ಇಲ್ಲ, ನಮ್ಗೆ ವಾಪಸ್ ಈಗ ಊರಿಗೆ ಹೋಗೋದು ಸಮಸ್ಯೆ ಆಗೈತ್ರಿ. ಈಗ ನಮ್ಗೆ ಊರಿಗೆ ಹೋಗಕ್ಕೆ ನಾವು ಹೆಂಗೆ ಹೋಗ್ಬೇಕ್ರಿ? ಗಬ್ಬರ್ ದಾಟಿ ಹೋಗ್ಬೇಕ್ರಿ ನಾವು. ನಿಮ್ಗೆ ವಾಪಸ್ ಊರಿಗೆ ಹೋಗಕ್ಕೆ ಬಸ್ ಇದೆ ಇವಾಗ? ಇಲ್ಲ ರೀ, ಬಸ್ಸೇ ಇಲ್ಲ. ನಿಮ್ಗೆ ಗೊತ್ತಿಲ್ಲ? ನಿನ್ನೆ ಮಾಧ್ಯಮದಲ್ಲೆಲ್ಲ ಹೇಳ್ತಾ ಇದ್ರು ಮುಷ್ಕರ ಐತೆ. ಹೇಳ್ಯಾರಿ, ಬೆಳಿಗ್ಗೆ ಬಸ್ ಬಂದೈತ್ರಿ. ಬೆಳಿಗ್ಗೆ ಬಸ್ ಬಂದೈತ್ರಿ, ರಿಟರ್ನ್ ಹೋಗಕ್ ಬಸ್ ಇಲ್ಲ ರೀ. ಬಸ್ ಹೋಗಿಲ್ಲ. ಈಗ ಕಂಪ್ನಿಗೆ ಹೋಗಕ್ಕೂ ಬಸ್ ಇಲ್ಲ ರೀ, ಮನೆಗೆ ಹೋಗಕ್ಕೂ ಬಸ್ ಇಲ್ಲ ರೀ. ಸಾರಿಗೆ ನೌಕರರ ಡಿಮ್ಯಾಂಡ್ ಏನಂದ್ರೆ ಫ್ರೀ ಬಸ್ ಮಹಿಳೆಯರಿಗೆ ಮಾಡ್ತಾರೆ, ನಮ್ಮ ಸಂಬಳ ಜಾಸ್ತಿ ಮಾಡ್ತಾ ಇಲ್ಲ ಅಂತ. ಸೊ ಏನ್ ಹೇಳ್ತೀರಿ ಸರ್ಕಾರಕ್ಕೆ, ಸಾರಿಗೆ ನೌಕರರಿಗೆ? ಅದು ತಪ್ಪಲ್ರಿ. ಪೇಮೆಂಟ್ ಗೌರ್ಮೆಂಟ್ ಬಸ್ ಮಾಡಿದ್ ಫ್ರೀ ಮಾಡಿದ್ ತಪ್ಪಲ್ರಿ. ಗೌರ್ಮೆಂಟ್ ಬಸ್ನವ್ರಿಗೆ ಕಂಡಕ್ಟರ್ ಡ್ರೈವರ್ಗೆ ಅವ್ರ ಫ್ಯಾಮ್ಲಿಗೆ ಏನ್ ಹಾಕ್ಬೇಕ್ರಿ? ಅವರು ಪೇಮೆಂಟ್ ಹಾಕಿದ್ರ ಹೌದಿಲ್ರಿ, ಅವ್ರ ಫ್ಯಾಮ್ಲಿ ನೋಡ್ಕೋದು. ಪೇಮೆಂಟ್ ಇಲ್ಲ ರೀ ಅವ್ರಿಗೆ. ಓಕೆ, ವಿದ್ಯಾರ್ಥಿಗಳಿದ್ದಾರೆ. ನೀವು ಯಾವ ಸ್ಕೂಲ್ ಕಾಲೇಜ್ಗೆ ಹೋಗಿ? ನಮ್ಮ ಮಹಿಳಾ ವಿದ್ಯಾಪೀಠ. ಮಹಿಳಾ ವಿದ್ಯಾಪೀಠ. ಎಷ್ಟೊತ್ತಿಂದ ಬೇಕು? ನಾವು ಈಗ 2 ದಿನದ ತಾಸು 7:30ಇಂದ. ಹೌದಾ? ಈಗ ನಿಮ್ಮ ಕ್ಲಾಸ್ಗಳು ಕೂಡ ತೊಂದರೆ ಆಗುತ್ತೆ. ಸೊ ಎಷ್ಟೋ ಈ ರೀತಿ ವ್ಯವಸ್ಥೆಗೆ ಏನು ಹೇಳ್ತೀರಿ ಅಂತ ಪ್ರೊಟೆಸ್ಟ್? ಈ ರೀತಿ ಮಾಡಬಾರ್ದು. ನಮ್ಮ ಸ್ಟೂಡೆಂಟಿಗೆ ನಾವು ಅಲ್ಲಿಂದ ಬಂದಿರ್ತೀವಲ್ಲ, ಪ್ರಾಬ್ಲಮ್ ಆಗ್ತದೆ. ಹಳ್ಳಿಯಿಂದ ಬರ್ತೀವಿ ನಾವು. ಮಮತಾ, ನೋಡ್ಬೋದು ಎಲ್ಲ ವರ್ಗದವರು ಇಲ್ಲಿ ಇರುವಂಥದ್ದು. ಸೊ ಇವರ ಒಂದು ಜಾಬ್ಗೆ ಹೋಗಬೇಕು, ಬೇರೆ ಬೇರೆ ಒಂದು ಕೆಲಸಗಳ ಕಾರ್ಯಗಳಿಗೆ ಹೋಗಬೇಕು, ಆದರೆ ಇವರಿಗೆ ಬಸ್ಗಳು ಸಿಗ್ತಾ ಇಲ್ಲ. ಮತ್ತೊಂದು ಕಡೆ ದೃಶ್ಯ ನಾನು ತೋರಿಸ್ತೇನೆ. ಇಲ್ಲಿ ಪೊಲೀಸ್ ಪ್ರೊಟೆಸ್ಟ್ ಕೂಡ ಬಸ್ ನಿಲ್ದಾಣಕ್ಕೆ ಹಾಕಲಾಗಿರುವಂಥದ್ದು. ಇಲ್ಲಿಂದ ನಗರ ಪ್ರದೇಶಗಳಿಗೆ ಮತ್ತು ಅಕ್ಕಪಕ್ಕದ ಗ್ರಾಮಗಳಿಗೆ ಬಸ್ಗಳು ಹೊರಡ್ತವೆ, ಆದರೆ ಬಸ್ಗಳು ಇವತ್ತು ಸ್ಟ್ಯಾಂಡ್ಗೆ ಬಂದಿಲ್ಲ. ಸೊ ಬಿಕೋ ಅಂತ ಇದೆ ಬಸ್ ಸ್ಟ್ಯಾಂಡು. ಒಂದು ಕಡೆ ಬಸ್ ಸ್ಟ್ಯಾಂಡ್ ಮುಂದುಗಡೆ ಒಂದು ಜನರ ಒಂದು ಪ್ರಮಾಣ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಹುಬ್ಬಳ್ಳಿಯಲ್ಲಿ ಎಷ್ಟು ಬಂದ್ ಬಿಸಿದೆ ಅಂತ. ಇನ್ನು ವಿಶೇಷವಾಗಿ MD ಅವರು ಕೂಡ ಜನರಿಗೆ ಜಾಗೃತಿ ಮೂಡಿಸ್ಬೇಕಂತ ಇವತ್ತು ತಾವೇ ಬಸ್ನಲ್ಲಿ ಓಡಾಡ್ತಾ ಇದ್ದಾರೆ ಒಂದು ಬೆಳಗ್ಗೆಯಿಂದ. ಆದರೆ ಬಸ್ಗಳು ವ್ಯವಸ್ಥೆ ಸರಿಯಾಗಿಲ್ಲ ಅನ್ನೋದು ಈ ದೃಶ್ಯಗಳು ಹೇಳ್ತಾ ಇದ್ದಾವೆ. ಅಮರೇಶ್, ಬಳ್ಳಾರಿಯಲ್ಲಿ ಹೇಗಿದೆ ಪರಿಸ್ಥಿತಿ? ಬಸ್ಗಳು ಓಡಾಡ್ತಾ ಇದಾವ? ಖಾಸಗಿ ಬಸ್ಗಳ ಸ್ಥಿತಿಗತಿ ಹೇಗೆ ಅಂತ? ಮಮತಾ, ಬಳ್ಳಾರಿಯ ಕೇಂದ್ರೀಯ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ನಾನಿದ್ದೀನಿ. ಬಳ್ಳಾರಿಯ ಬಹುತೇಕ ಈ ಕೇಂದ್ರೀಯ ಬಸ್ ನಿಲ್ದಾಣದ ಪ್ಲಾಟ್ಫಾರ್ಮ್ ಏನಿದೆ ಅದು ಕಂಪ್ಲೀಟ್ ಆಗಿ ಯಾವುದೇ ಸರ್ಕಾರಿ ಬಸ್ಗಳು ನಿಂತಿಲ್ಲ. ಬದಲಾಗಿ ಇವತ್ತು ಖಾಸಗಿ ಬಸ್ಗಳು ಬಳ್ಳಾರಿ ಕೇಂದ್ರೀಯ ಬಸ್ ನಿಲ್ದಾಣದ ಪ್ಲಾಟ್ಫಾರ್ಮ್ಗಳಲ್ಲಿ ನಿಂತಿರುವಂಥದ್ದು. ಮತ್ತೊಂದು ಕಡೆ ದೃಶ್ಯಾವಳಿಗಳನ್ನು ನಾನು ತೋರಿಸ್ತಾ ಹೋಗ್ತೇನೆ. ಅಂದ್ರೆ ಸರ್ಕಾರಿ ಬಸ್ಗಳೆಲ್ಲವೂ ಕೂಡ ಒಂದು ಕಡೆ ನಿಂತಿರುವಂಥದ್ದು. ಅಂದ್ರೆ ಎಲ್ಲಿಯೂ ಕೂಡ ಯಾವುದೇ ಸಾರಿಗೆ ಇಲಾಖೆ ಸಿಬ್ಬಂದಿಗಳು ಯಾರು ಕೂಡ ಕೆಲಸಕ್ಕೆ ಹಾಜರಾಗದೇ ಇರೋದ್ರಿಂದಾಗಿ ಎಲ್ಲಾ ಸಾರಿಗೆ ಬಸ್ಗಳು ಒಂದು ಕಡೆ ನಿಂತಿವೆ. ಆದ್ರೆ ಖಾಸಗಿ ಬಸ್ಗಳು ಮಾತ್ರ ಇದೀಗ ಬಳ್ಳಾರಿಯ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಇರುವಂಥದ್ದು. ಸದ್ಯಕ್ಕೆ ಇದೀಗ ಬಳ್ಳಾರಿ ಕೇಂದ್ರೀಯ ಬಸ್ ನಿಲ್ದಾಣದಿಂದ ಬೆಂಗಳೂರಿಗೆ ಸಂಚಾರ ಆರಂಭವಾಗಿರುವಂಥದ್ದು. ಇಲ್ಲಿ ಒಂದು ಖಾಸಗಿ ಬಸ್ ಇದೆ. ಇಲ್ಲಿ ಈಗಾಗಲೇ ಸಂಚಾರ ಆರಂಭವಾಗಿರೋದ್ರಿಂದ ಈಗಾಗಲೇ ಪ್ರಯಾಣಿಕರು ಸಹಿತ ಒಂದು ಖಾಸಗಿ ಬಸ್ನಲ್ಲಿ ಕುಳಿತಿರುವಂಥದ್ದು. ಆದ್ರೆ ಗ್ರಾಮೀಣ ಭಾಗದಿಂದ ಬೇರೆ ಬೇರೆ ಭಾಗಗಳಿಂದ ಬಂದು ತಮ್ಮ ಊರುಗಳಿಗೆ ಹೋಗ್ಬೇಕಾಗಿದ್ದಂತ ಸಾಕಷ್ಟು ಜನ ಪ್ರಯಾಣಿಕರು ಇದೀಗ ಬಳ್ಳಾರಿಯಲ್ಲಿ ಪರದಾಡ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಸಾಕಷ್ಟು ಸಂಖ್ಯೆಯ ಪ್ರಯಾಣಿಕರು ಇನ್ನೂ ಕೂಡ ಬಳ್ಳಾರಿಯ ಬಸ್ ನಿಲ್ದಾಣದಲ್ಲೇ ಬಸ್ಗಾಗಿ ಕಾಯ್ತಾ ಕೂತಿದ್ದಾರೆ. ಯಾಕಂದ್ರೆ ಗಮನಿಸಬಹುದು, ಸಾಕಷ್ಟು ಬೆಂಗಳೂರು, ಹಾಸನ, ಮೈಸೂರು ಬೇರೆ ಬೇರೆ ಭಾಗದಿಂದ ಸಾಕಷ್ಟು ಸಂಖ್ಯೆಯಲ್ಲಿ
ಪ್ರಯಾಣಿಕರು ಬಂದಿದ್ರು. ಆದ್ರೆ ಯಾರಿಗೂ ಸಹಿತ ಸಾರಿಗೆ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದಾಗಿ ಪರದಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಕೆಲವೊಂದಿಷ್ಟು ಜನ ಬಸ್ ನಿಲ್ದಾಣದಲ್ಲೇ ಬಸ್ಗಾಗಿ ಕಾಯ್ತಾ ಕುಳಿತಿದ್ದಾರೆ ವಿನಃ ಇಲ್ಲಿ ಕೇವಲ ಖಾಸಗಿ ಬಸ್ಗಳು ಮಾತ್ರ ಇದೀಗ ಬಳ್ಳಾರಿಯಲ್ಲಿ ಸಂಚಾರವನ್ನು ಆರಂಭಿಸಿದವು ಅಂತ. ನಾನು ಇಲ್ಲಿ ಒಂದಿಷ್ಟು ಜನ ಪ್ರಯಾಣಿಕರ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಕ್ಕಂಥ ಒಂದಿಷ್ಟು ಪ್ರಯತ್ನವನ್ನು ಮಾಡ್ತೇನೆ. ಅಂದ್ರೆ ಅವ್ರು ಎಲ್ಲಿಂದ ಬಂದಿದ್ರು, ಎಲ್ಲಿಗೆ ಹೋಗ್ಬೇಕಾಗಿತ್ತು ಅನ್ನುವಂಥದ್ದನ್ನ. ಅಮ್ಮ, ನೀವು ಎಲ್ಲಿಂದ ಬಂದಿದ್ದೀರಮ್ಮ? ಎಲ್ಲಿಂದ ಬಂದಿದ್ದೀರಮ್ಮ? ಅಮ್ಮ, ಎಲ್ಲಿಗೆ ಹೊರಟಿದ್ರಿ? ಬಳ್ಳಾರಿ ಈ ಬೆಂಗಳೂರು ಹೋಗ್ಬೇಕು ಸರ್. ಬೆಂಗಳೂರಿಗೆ. ನಿಮ್ದು ಯಾವ ಊರು? ಬಳ್ಳಾರಿ. ಬಳ್ಳಾರಿ. ಬಸ್ ಬಂದಿದಾವಂತ ಗೊತ್ತಿತ್ತಮ್ಮ ನಿಮಗೆ? ಗೊತ್ತಿಲ್ಲ ಸರ್. ಗೊತ್ತಿಲ್ಲ. ಸರ್. ಇವಾಗೇನು ಬಸ್ಗಳಿಲ್ಲಮ್ಮ ಈಗ? ಈ ಪ್ರೈವೇಟ್ ಬಸ್ 800 ಕೇಳ್ತಾರೆ ಸರ್. ಪ್ರೈವೇಟ್ ಬಸ್. ಹ್ಮ್. ಈಗ ನೀವು ಸರ್ಕಾರಿ ಬಸ್ ಇದ್ರೆ ಫ್ರೀ ಹೋಗ್ತಿದ್ರಿ? ಸರ್. ಈಗೆಲ್ಲ ಮಕ್ಕಳೆಲ್ಲ ಕಟ್ಕೊಂಡು ಹೋಗ್ತಿದ್ರಮ್ಮ? ಸರ್, ದುಡಕ್ ಹೋಗ್ಬೇಕು ಸರ್ ನಾವು ಬಡವರು. ಕೂಲಿ ಕೆಲಸ? ಸರ್, ಕೂಲಿ ಕೆಲಸ ಮಾಡಬೇಕು ಸರ್. ಈಗೆಲ್ಲ ಮಕ್ಕಳೆಲ್ಲ ಕಟ್ಕೊಂಡು ಹೋಗ್ತಿದ್ರು? ಸರ್. ಮಮತಾ, ಇದಿಷ್ಟು ಪ್ರಯಾಣಿಕರು ಹೇಳುವಂತ ಮತ್ತು ಬಹುತೇಕವಾಗಿ ಗ್ರಾಮೀಣ ಭಾಗದಿಂದ ಬೆಂಗಳೂರಿಗೆ ನಿತ್ಯವೂ ಕೂಡ ದುಡಿಲಿಕ್ಕೆ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಜನರು ಬಳ್ಳಾರಿ ಭಾಗದಿಂದ ಹೋಗ್ತಾರೆ. ಆದ್ರೆ ಇವತ್ತು ಸಾರಿಗೆ ಬಸ್ನ ವ್ಯವಸ್ಥೆ ಇಲ್ಲದಿರೋದ್ರಿಂದಾಗಿ ಅವರು ಖಾಸಗಿ ಬಸ್ಗೆ 800ರಿಂದ 1000 ರೂಪಾಯಿವರೆಗೂ ಕೊಟ್ಟು ಹೋಗ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿರೋದ್ರಿಂದ ಬಹುತೇಕ ಜನರೇನಿದ್ರೆ ಗ್ರಾಮೀಣ ಭಾಗದಿಂದ ಬಂದಿರುವಂತವ್ರು ಎಲ್ಲರೂ ಕೂಡ ಬಸ್ ನಿಲ್ದಾಣದಲ್ಲಿ ಬಸ್ಗೋಸ್ಕರ ಕಾಯ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆಗೆ ಅವರ ಆಶಾಭಾವನೆ ಇದೆ, ತದನಂತರದಲ್ಲಿ 1-2 ಗಂಟೆಗಳ ನಂತರದಲ್ಲಿ ಆದ್ರೂ ಕೂಡ ಸರ್ಕಾರಿ ಬಸ್ಸಿನ ಸೇವೆನ ಆರಂಭಿಸಬಹುದು, ಅದಕ್ಕೋಸ್ಕರ ನಾವು ಕಾಯೋಣ ಅನ್ನುವಂತ ರೀತಿಯಲ್ಲಿ ಮತ್ತೊಂದಿಷ್ಟು ಜನರು ಅನಿವಾರ್ಯವಾಗಿ ಬೇರೆ ಬೇರೆ ಕೆಲಸಗಳಿಗೆ ಹೋಗ್ಬೇಕಾಗಿರುವಂತವ್ರು ಪ್ರೈವೇಟ್ ಬಸ್ಗಳಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಆದ್ರೆ ಬಹುತೇಕ 90% ಪ್ರಯಾಣಿಕರು ಇನ್ನೂ ಸಹಿತ ಸರ್ಕಾರಿ ಬಸ್ ಸೇವೆ ಆರಂಭ ಆಗುತ್ತೆ ಅನ್ನುವಂತ ನಿರೀಕ್ಷೆಯಲ್ಲಿ ಬಸ್ ನಿಲ್ದಾಣದಲ್ಲಿ ಕಾಯ್ತಾ ಇರುವಂತಹ ಸಾಮಾನ್ಯ ದೃಶ್ಯಾವಳಿಗಳು ಬಳ್ಳಾರಿಯಲ್ಲಿ ಕಂಡು ಬರ್ತಾ ಇದ್ದಾವೆ. ಮಮತಾ, ರೈಟ್, ಮುಂದಿನ ಹಂತದಲ್ಲಿ ಮತ್ತಷ್ಟು ಮಾಹಿತಿ ಪಡ್ಕೊಳ್ತಾ ಹೋಗ್ತೀನಿ ಅಮರೇಶ್. ಥ್ಯಾಂಕ್ ಯು. ಸದ್ಯಕ್ಕೆ ಸುನಿಲ್, ತಮಗೂ ಕೂಡ ಅಷ್ಟೇ. ಶ್ರೀನಿವಾಸ್, ನಿಮ್ಮಿಂದ ಕೂಡ ಮುಂದಿನ ಹಂತದಲ್ಲಿ ಮಾಹಿತಿ ಪಡ್ಕೊಳ್ತಾ ಹೋಗ್ತೀನಿ. ಸದ್ಯಕ್ಕಂತೂ ನೀವು ರಾಜ್ಯದ ಮೂಲೆ ಮೂಲೆಗಳಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದನ್ನು ನೋಡ್ತಾ ಇದ್ರಿ. ಒಂದು ಕೆಲ ಬಸ್ ನಿಲ್ದಾಣಗಳಲ್ಲಿ ಖಾಸಗಿ ಬಸ್ಗಳು ಬರ್ತಾ ಇದೆ, ಬಟ್ ಎಲ್ಲ ಕಡೆಗಳಲ್ಲೂ ಅದೇ ಪರಿಸ್ಥಿತಿ ಇಲ್ಲ. 1-2 ಬಸ್ ಕಾಣಿಸ್ತಾ ಇದ್ದಾರೆ, ಅದರಲ್ಲೇ ನುಗ್ಗೋದಕ್ಕೆ ಜನ ಪ್ರಯತ್ನ ಪಡ್ತಾ ಇದ್ದಾರೆ. ವಿಪರೀತ ರಶ್ ಒಂದೊಂದು ಬಸ್ಗಳಲ್ಲೂ ಕೂಡ ಕಾಣಿಸ್ತಾ ಇದೆ. ಇದು ಎಲ್ಲಿಗೆ ಹೋಗಿ ಸ್ಟಾಪ್ ಆಗುತ್ತೆ ಅನ್ನೋದರ ಅರಿವು ಕೂಡ ಇಲ್ಲ. ಬಸ್ ಹೊರಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಹಾಗೆ ಕೆಲವರು ಬಸ್ ಹತ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಬಹುತೇಕ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಇದೇ ಚಿತ್ರಣ.